ಒಳ ಮೀಸಲಾತಿ ಗೊಂದಲಕ್ಕೆ ತೆರೆ ಬೀಳತ್ತಾ? ಎಡ ಬಲ ಸಮುದಾಯದ ಓಲೈಕೆ ಆಗತ್ತಾ? ಮೀಸಲಾತಿ ಅನುಪಾತ ನಿರ್ಧಾರ ಆಗಿದೆಯಾ? ಒಳ ಮೀಸಲಾತಿ ಜಟಾಪಟಿ. ಒಳ ಮೀಸಲಾತಿ ಜಟಾಪಟಿಗೆ ಇವತ್ತು ತೆರೆ ಬೀಳುತ್ತಾ? ಎಡ ಸಮುದಾಯಕ್ಕೆ ಎಷ್ಟು, ಬಲ ಸಮುದಾಯಕ್ಕೆ ಎಷ್ಟು? ಮೀಸಲಾತಿ ಜಟಾಪಟಿಗೆ ಸರ್ಕಾರ ತೆರೆ ಎಳೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಶುಕ್ರವಾರದ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಮೊನ್ನೆ ಕೂಡ ಬಲ ಸಮುದಾಯದವರು ಅಲ್ಲಿ ಬಂದಿದ್ರು. ಬಲಗೈ ಎಡಗೈ ಸಮುದಾಯದವರು ಇದೀಗ ನಮ್ಗಿಷ್ಟು ಮೀಸಲಾತಿ ಇಷ್ಟು ಮೀಸಲಾತಿ ಅಂತ ಹೇಳ್ತಾ ಇದ್ದಾರೆ. ಕೆಲ ಹೊತ್ತಲ್ಲೇ ವಿಶೇಷ ಸಂಪುಟ ಸಭೆ ಕೂಡ ಆರಂಭ ಆಗುತ್ತೆ. ಇವತ್ತಿನ ಸಭೆಯಲ್ಲಿ ಫೈನಲ್ ನಿರ್ಧಾರ ಆಗತ್ತಾ? ಕುತೂಹಲ ಮೂಡಿಸಿದೆ ಇವತ್ತಿನ ಸಂಪುಟ ಸಭೆ. ಮಹದೇವಪ್ಪ ಅವರ ಮನೆಯಲ್ಲಿ ಮಹತ್ವದ ಮೀಟಿಂಗ್. ಸಂಪುಟ ಸಭೆಗೂ ಮುನ್ನ ಎಡಗೈ ಬಲಗೈ ನಾಯಕರ ಜೊತೆಗೆ ಸಭೆ ಮಾಡಲಾಗಿದೆ. ಸಮನಾಗಿ ಹಂಚಿಕೊಳ್ಳುವ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಮೀಸಲಾತಿ ವರ್ಗೀಕರಣಕ್ಕೆ ಎಡಗೈ ಸಮುದಾಯದವರು ಪಟ್ಟನ್ನ ಕೂಡ ಹಿಡಿದಿದ್ದಾರೆ. ಈಗಾಗಲೇ ಹಂಚಿಕೆ ಬೇಡ ಅಂತ ಬಲಗೈ ನಾಯಕರು ಹೇಳ್ತಿದ್ದಾರೆ. ಕಾನೂನು ನೆಪ ಹೇಳಿ ಸರ್ಕಾರ ಮುಂದೂಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮಹದೇವಪ್ಪ ಅವರ ಮನೆಯಲ್ಲಿ ಮಹತ್ವದ ಮೀಟಿಂಗ್ ಅನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ತಿಮ್ಮಾಪುರ ಪರಮೇಶ್ವರ್ ಅವರು, ಮುನಿಯಪ್ಪ ಇವರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬಲಗೈ ಎಡಗೈ ಸಮುದಾಯದ ನಾಯಕರು ಭಾಗಿಯಾಗಿದ್ದಾರೆ. ಈ ಒಂದು ಸಭೆ ಇವತ್ತು ಬಹಳ ಇಂಪಾರ್ಟೆಂಟ್. ಕಾರಣ ಈಗಾಗಲೇ ಒಂದು ರೀತಿಯಾಗಿ ವರ್ಗೀಕರಣದ ವಿಚಾರ ಆಗಿರ್ಬೋದು ಅಥವಾ ಒಳ ಮೀಸಲಾತಿ ಗೊಂದಲ ಏನಿದೆ ಇದಕ್ಕೋಸ್ಕರನೇ ಆದಂತಹ ಹೋರಾಟಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಗೊಂದಲಗಳಿಗೆ ಇವತ್ತು ತೆರೆ ಬೀಳತ್ತಾ? ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಇವತ್ತು ನಿರ್ಧಾರವನ್ನ ಮಾಡಲಾಗುತ್ತಾ? ಮೀಸಲಾತಿ ಜಟಾಪಟಿಗೆ ತೆರೆ ಎಳೆಯುವ ಕೆಲಸವನ್ನ ಇವತ್ತು ಸರ್ಕಾರ ಮಾಡತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇದೇ ಕಾರಣಕ್ಕಾಗಿಯೇ ಇವತ್ತು ಎರಡೂ ಸಮುದಾಯದವರ ಜೊತೆಗೂ ಕೂಡ ಸಭೆಯನ್ನ ಮಾಡಲಾಗಿದೆ. ಒಳ ಮೀಸಲಾತಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಮುನಿಯಪ್ಪ ಹಾಗೂ ತಿಮ್ಮಾಪುರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಯಾರಿಗೂ ಅನ್ಯಾಯ ಆಗದಿರೋ ಸಮವಾಗಿ ಹಂಚ್ಕೊಳ್ಳೋ ರೀತಿ ಮಾಡಿಕೊಳ್ಳೋಣ. ಕ್ಯಾಬಿನೆಟ್ಟಲ್ಲಿ ಡಿಸ್ಕಸ್ ಮಾಡೋಣ. ಕ್ಯಾಬಿನೆಟ್ ಎಲ್ಲರೂ ಇರ್ತಾರೆ, ಒಟ್ಟಿಗೆ ಸೇರಿ ಒಂದು ಕನ್ಸೆನ್ಸಸ್ ಮಾಡಿಕೊಂಡು ನಾವು ಇದನ್ನು ತೀರ್ಮಾನ ಮಾಡೋಣ ಅಂತ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ. ಒಳ ಮೀಸಲಾತಿ ಕೇವಲ ಒಬ್ಬರೇ ತೀರ್ಮಾನ ಮಾಡೋಕ್ಕಾಗಲ್ಲ, ಇಡೀ ಕ್ಯಾಬಿನೆಟ್ ತೀರ್ಮಾನ ಮಾಡಬೇಕು. ಮುಖ್ಯಮಂತ್ರಿಗಳು ಎಲ್ಲ ಇರ್ತಾರೆ, ಎಲ್ಲರೂ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಬೇಕು ಅಂತ ಇಷ್ಟನ್ನು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡುವಾಗ ABC ಏನಿದೆ ಅವರೆಲ್ಲರೂ ಕೂಡ ಸಮವಾಗಿ ಹಂಚ್ಕೊಳ್ಳೋಣ ಅಂತ. ಇವತ್ತು ತಿಮ್ಮಾಪುರ ಅವರು ಕೂಡ ಇವತ್ತು ಬಾಗಲಕೋಟೆಯಿಂದ ಬಂದಿದ್ದಾರೆ. ಅವರು ನಾವೆಲ್ಲ ಒಟ್ಟಿಗೆ ಚರ್ಚೆ ಮಾಡ್ತೀವಿ. ಚಂದ್ರಪ್ಪ ಇದ್ದಾರೆ, ಡಾಕ್ಟರ್ ತಿಮ್ಮಯ್ಯ ಇದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇನ್ನೊಂದು ಅವ್ರ ಜೊತೆಯಲ್ಲಿ ಕೂಡ ಮಾತಾಡಿಕೊಂಡು ಕ್ಯಾಬಿನೆಟ್ಗೆ ಹೋಗ್ತೀವಿ. ಯಾರಿಗೂ ಅನ್ಯಾಯ ಆಗದಿರೋ ಸಮವಾಗಿ ಹಂಚ್ಕೊಂಡು ನೋಡಿ, ಕ್ಯಾಬಿನೆಟ್ ಡಿಸಿಷನ್ನು ಇವತ್ತ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಕರೆದಿದ್ದೀವಿ. ಹೆಚ್ಚು ಕಡಿಮೆ ಕ್ಲಿಯರ್ ಆಗುತ್ತೆ ಅಂತ ಭಾವನೆ ಇದೆ ನನಗೆ. ಬಲಗೈ ಸಮುದಾಯ ವಿರೋಧ ಸರ್, ಅದ್ರ ಬಗ್ಗೆ ಏನು ಹೇಳ್ತೀವಿ? ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಸರ್ಕಾರ ಏನು ಡಿಸಿಷನ್ ತೆಗೆದುಕೊಳ್ಬೇಕು ಅದು ಡಿಸಿಷನ್ ತೆಗೆದು. ಸಚಿವರಲ್ಲಿ ಎಲ್ಲರಲ್ಲೂ ಒಗ್ಗಟ್ಟಿದೆಯಾ ಅಂತ ಸರ್? ಒಗ್ಗಟ್ಟಿದೆ, ಒಗ್ಗಟ್ಟಿದೆ, ಒಮ್ಮತ ಇದೆ. ನಾವು 17ರಂತೆ ಈಗಾಗಲೇ ಅಸೆಂಬ್ಲಿಯಲ್ಲಿ ತಂದು ಪಾಸ್ ಮಾಡಿ ಗವರ್ನರ್ ಸಹಿ ಹೋಗಿದೆ. ಇದಕ್ಕಿಂತ ಒಗ್ಗಟ್ಟಿನೇನು ಬೇಕು? ಇದಕ್ಕಿಂತ ಒಮ್ಮತ್ತಿನೇನು ಬೇಕು? 17 15 ತರುವತ್ತ ರೇಷು ಹಂಚಿಕೊಳ್ಳೋದು ಒಂದಿದೆ. ರೋಸ್ಟರ್ ಬಿಂದುದ ಬಗ್ಗೆ ಚರ್ಚೆ